ನಮಸ್ಕಾರ. ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಮಂಡಲ ಕಾರ್ಯಕಾರಿಣಿ ಸಭೆ ಹಾಗೂ ವಿಸ್ತಾರಕರ ಕಾರ್ಯಾಗಾರ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೊಪ್ಪಳದಲ್ಲಿ ಜನಸಂಪರ್ಕ ಸಭೆ. ಮತ್ತು ವಿದ್ಯಾನಗರದ ಗೊಟ್ಟಪಾಟಿ ವೆಂಕಟರತ್ನಂ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಮಂಡಲ ಕಾರ್ಯಕಾರಿಣಿ ಸಭೆ ಹಾಗೂ ವಿಸ್ತಾರಕರ ಕಾರ್ಯಾಗಾರ ನಡೆಯಿತು. ಈಗಾಗಲೇ ನಮ್ಮ ಎಲ್ಲ ಹಿರಿಯರ ಈಗಾಗಲೇ ಮೊದಲೇ ತಿಳಿಸಿದ ಹಾಗೆ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಗಂಗಾವತಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಮಂಡಲ ಕಾರ್ಯಕಾರಿಣಿ ಸಭೆ ಹಾಗೂ ವಿಸ್ತಾರಕರ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಶಿವರಾಮೇಗೌಡ, ಮಾಜಿ ಶಾಸಕರಾದ ಪರನಾಮನಹಳ್ಳಿ, ಜಿ ವೀರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕೆಲೋಜಿ, ರಾಜು ಬಾಕ್ಳೆ, ನಗರ ಮಂಡಲ ಅಧ್ಯಕ್ಷ ವೀರೇಶ್ ಬಲ್ಕುಂದಿ, ಶ್ರೀನಿವಾಸ್ ಧೂಳ, ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ಸೇವಾ ಮನೋಭಾವನೆ ಬೆಳೆಸಿಕೊಳ್ಳುವ ಮುಖಾಂತರ ನಮ್ಮ ಕಾರ್ಯವನ್ನು ಪಕ್ಷದ ಒಂದು ಕಾರ್ಯವನ್ನು ಮಾಡುವಂಥ ಜೊತೆಗೆ ಬೇರೆ ಬೇರೆ ಏನು ಮಂಡಳಗಳಲ್ಲಿ ಹೋಗಿ ಇದು ಕಾರ್ಯ ಮಾಡಬೇಕಾಗಿರೋದ್ರಿಂದ ಎಲ್ಲರೂ ಸಹಿತ ವಿಸ್ತಾರಕ್ಕಾಗಿ ಹೋಗೋದ್ರ ಮುಖಾಂತರ ನಮ್ಮ ಪಕ್ಷವನ್ನು ಬೇರೆ ಮಂಡಳಗಳಲ್ಲಿ ಸಹಿತ ಕಾರ್ಯ ಮಾಡೋದ್ರ ಮುಖಾಂತರ ಮುಖ್ಯವಾಗಿ ಕಾರ್ಯ ಮಾಡಬೇಕಾಗಿದೆ. ಆದ ಕಾರಣ ನಮ್ಮ ಏನು ಪಕ್ಷದ ಎಲ್ಲ ಪದಾಧಿಕಾರಿಗಳು ಏನಿದ್ದೀರಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಆ ವಿಸ್ತಾರಕ್ಕಾಗಿ ಹೋಗುವಂಥ ಒಂದು ನಮ್ಮ ಮುಖಂಡರಿರ್ಬೋದು, ನಮ್ಮ ಪಕ್ಷದ ಪದಾಧಿಕಾರಿಗಳಿರ್ಬೋದು, ಜೊತೆಗೆ ಎಲ್ಲರೂ ಸಹಿತ ಕೂಡಿಕೊಂಡು ವಿಸ್ತಾರಕರಾಗಿ ಹೋಗುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ಆದ ಕಾರಣ ನಾನು ಹೇಳೋದಿಷ್ಟೇ, ಇವತ್ತು ವಿಸ್ತಾರಕರಾಗಿ ತಮ್ಮ ಹೆಸರನ್ನು ಕೊಡೋದ್ರ ಮುಖಾಂತರ 15 ದಿನಗಳ ಕಾಲ ಯಾವ ಮಂಡಳದಲ್ಲಿ ತಮ್ಮನ್ನು ಹಾಕಿರ್ತಾರೆ ಆ ಮಂಡಳಗಳಲ್ಲಿ ಹೋಗೋದ್ರ ಮುಖಾಂತರ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಒಂದು ಕಾರ್ಯವನ್ನು ಮುಖ್ಯವಾಗಿ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಎಲ್ಲರೂ ಸಹಿತ ಆಸಕ್ತಿಯಿಂದ ಆ ಕಾರ್ಯವನ್ನು ಮಾಡಿರಿ. ಜೊತೆಗೆ ಆ ಮಂಡಳದಲ್ಲಿದ್ದಂಥ ಏನು ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯೆ ಜೊತೆಗೆ ನಮಗೂ ಸಹಿತ ಇಲ್ಲಿ ಸಹಿತ ಬೇರೆ ಬೇರೆಯವರು ವಿಸ್ತಾರಕರಾಗಿ ಬರುವುದರಿಂದ ಎಲ್ಲರಿಗೂ ಸಹಿತ ಒಂದು ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಮನೋಭಾವ ಮೂಡುವುದರ ಜೊತೆಗೆ ಪಕ್ಷವನ್ನು ಇಡೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಯಾವುದೇ ಮಂಡಲದಲ್ಲಿದ್ದರೂ ಸಹಿತ ಹೋಗಿ ಕಾರ್ಯ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ರಾಷ್ಟ್ರದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ, ಹಾಗೆ ಸೋಷಿಯಲಿಸಮ್ ಅನ್ನು ಹೊಂದಿರತಕ್ಕಂಥ ಸಮಾಜವಾದಿ ಪಕ್ಷ, ಹಾಗೆ ಕ್ಯಾಪಿಟಲಿಸಮ್ ಆ ಒಂದು ಸಿದ್ಧಾಂತಗಳನ್ನು ಹೊಂದಿರತಕ್ಕಂಥ ಕ್ಯಾಪಿಟಲಿಸಮ್ ಪಕ್ಷ, ಹಾಗೆ ಇತರ ಪಕ್ಷಗಳು ತಮ್ಮ ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡು ಅವುಗಳನ್ನು ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಆ ಪಕ್ಷಗಳು ಮಾಡ್ತಾ ಇರ್ತವೆ, ಹೋರಾಡ್ತಾ ಇರ್ತವೆ. ಹಾಗೆ ಈ ದೇಶವನ್ನ, ಭಾರತವನ್ನ ಈ ಹಿಂದೆ ಬ್ರಿಟಿಷರು 100 ವರ್ಷಗಳ ಕಾಲ ಕೊಳ್ಳೆ ಹೊಡೆದಿದ್ದನ್ನು ನಾವು ನೋಡಿದ್ದೇವೆ. ಹಾಗೆ 60 ವರ್ಷಗಳನ್ನ ಸತತ ಕಾಂಗ್ರೆಸ್ ಸರ್ಕಾರ ಓಟು ಮತ್ತು ನೋಟುಗಳ ಹಾವಳಿಯಲ್ಲಿ ಈ ದೇಶವನ್ನು ಲೂಟಿ ಮಾಡಿದ ನೋಡಿದ್ವಿ. ಹಾಗಿದ್ರೆ ಇವುಗಳಿಗೆ ಸಿದ್ಧಾಂತ ಕೇವಲ ಗರೀಬಿ ಹಟಾವು, ದೇಶವನ್ನ ಬಡತನ ನಿರ್ಮೂಲನೆ ಅಂತಕ್ಕಂಥ ಘೋಷಣೆಗಳನ್ನ ಕೂಗಿದರೆ ಹೊರತು ಅವುಗಳಿಗೆ ಯಾವುದೇ ಸಿದ್ಧಾಂತಗಳಿಲ್ಲದೆ ತಮ್ಮ ಪಕ್ಷವನ್ನ ಸಂಘಟಿಸದಲ್ಲಿ ತಾವು ಅಧಿಕಾರವನ್ನು ಮಾಡುವುದರಲ್ಲಿ ಸಂತೃಪ್ತರಾದರೆ ಹೊರತು ಜನರಿಗೆ ಬೇಕು ಬೇಡಿಕೆಗಳನ್ನು ಸ್ಪಂದಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿರತಕ್ಕಂಥದ್ದು ಕಂಡಿದ್ದೀವಿ ಈ ರಾಷ್ಟ್ರದಲ್ಲಿ. ಹಾಗಿದ್ರೆ ಭಾರತೀಯ ಜನತಾ ಪಕ್ಷ
ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೊಪ್ಪಳ ನಗರದಲ್ಲಿ ರಾಜ್ಯ ಪರಿಸ್ಥಿತಿಗಳ ಅವಲೋಕನ, ಜನಸಂಪರ್ಕ ಸಭೆ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನೇತೃತ್ವದಲ್ಲಿ ಇವತ್ತಿಗೆ 6ನೇ ದಿನ ಕೊಪ್ಪಳ ಜಿಲ್ಲೆಗೆ ಆಗಮಿಸಿದಾಗ ಬಿಜೆಪಿ ಘಟಕದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದೆ. ಗಣಮಗ ಇದ್ದಾನೆ, ಈ ಕಡೆ ಗಣಮಗ ಇದ್ದಾನ, ಹೇಳ್ಕೊಳ್ಳೋದು ನ್ಯಾಮವ್ವ, ಮುದ್ದಪ್ಪ, ದೇವರು ಬರುತ್ತೆ. ಆ ದೇವರು ಬಂದು ಯಾರಿರುವ ಮೈ ಮೇಲೆ ಹೇಳ್ಕೊಳ್ಳೋದು, ನಿಮ್ಮ ಮೈ ಮೇಲೆ ಈ ಗಳಿಗೆ ಅಂತ ದೇವರು ಬರಬೇಕು. ಆ ದೇವರು ಯಾವುದು ಅಂತ ಹೇಳಿದ್ರೆ ಅದು ಬಿಜೆಪಿ ದೇವರು ಬರಬೇಕು. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ, ಬಿಜೆಪಿ. ಕೊಪ್ಪಳ ನಗರದ ಬಿಎಸ್ ಪವರ್ ಕಲ್ಯಾಣ ಮಂಟಪದಲ್ಲಿ ಜರುಗಿದ ರಾಜ್ಯ ಪರಿಸ್ಥಿತಿಗಳ ಅವಲೋಕನ, ಜನಸಂಪರ್ಕ ಸಭೆ ಹಾಗೂ ಜನಜಾಗೃತಿ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ, ಶಾಸಕರಾದ ಸಿಟಿ ರವಿ, ಮಾಜಿ ಸಚಿವರಾದ ಗೋವಿಂದ ಕಾರಜೋಳ, ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು, ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗ್ನಾಳ್ ವಿರೂಪಾಕ್ಷಪ್ಪ, ಶಾಸಕರಾದ ದೊಡ್ಡನಗೌಡ ಪಾಟೀಲ್, ಮಾಜಿ ಸಂಸದರಾದ ಶಿವರಾಮೇಗೌಡ, ಮಾಜಿ ಶಾಸಕ ಪರಣ್ಣಮ್ಮನವಳ್ಳಿ, ಜಿ ವೀರಪ್ಪ, ಬಿಜೆಪಿ ಮುಖಂಡರಾದ ಹಾಲಪ್ಪಾಚಾರ್, ಎಚ್ ಗಿರೇಗೌಡ, ಬಸವರಾಜ ಧಡೆಸುಗೂರು, ಸಂತೋಷ್ ಕೆಲೋಜಿ, ನಾಗರಾಜ್ ಬಿಲ್ಗಾರ್, ತಿಪ್ಪೇರುದ್ರಸ್ವಾಮಿ, ಸೈಯದ್ ಅಲಿ ಸೇರಿದಂತೆ ನೂರಾರು ಸಂಖ್ಯೆ ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೇಶಕ್ಕಾಗಿ ಮೋದಿ ಕೆಲಸ ಮಾಡ್ತಾ ಇದ್ದಾರೆ, ರಾಜ್ಯಕ್ಕಾಗಿ ಯಡಿಯೂರಪ್ಪ ಕೆಲಸ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ನೀವು ಬರಬೇಕು ಅಂತ ಈ ರೀತಿ ಶಲ್ಯ ತಗೊಂಡೋಗಿ ಹಾಕಿ ಅವ್ರನ್ನ ಬಿಜೆಪಿಗೆ ಕೂಡಿಸೋ ಕೆಲಸ ಮಾಡಬೇಕು. ಮಾಡ್ತೀರಾ? ಒಂದ್ಸರಿ ಜೋರಾಗಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಕೂಡಲಕ್ಕನ್ನ ಪ್ರತಿ ಊರಿನಲ್ಲೂ ಮಾಡೋದ್ರಲ್ಲಿ ಸಕ್ಸಸ್ ಆದ್ರೆ ಕಾಂಗ್ರೆಸ್ಗೆ ಇಡಗಂಟೆ ಜಪ್ತಾಗೋದು ಗ್ಯಾರಂಟಿ. ಜನತಾದಳಕ್ಕೆ
ಈಗಿನ ಸರ್ಕಾರ. ಆದರೆ ಇವತ್ತ ರೈತರು ಮನಸ್ಸು ಮಾಡಿದ್ರೆ, ಜನ ಮನಸ್ಸು ಮಾಡಿದ್ರೆ ಏನನ್ನೆಲ್ಲ ಮಾಡಬಹುದು ಅಂತ ಇವತ್ತ ಸಾಧಿಸಬಹುದು ಅನ್ನೋದನ್ನು ಕೂಡ ಇವತ್ತು ನಿದರ್ಶನ ಆಗಿರ್ತಕ್ಕಂಥದ್ದು ಈಗ 11 ದಿವಸ ನಡೀತಕ್ಕಂಥ ಹೂಳಿನ ಜಾತ್ರೆಯ ಸಾಕ್ಷಿ ಅಂತ ಹೇಳಲು ಕೂಡ ಗೊತ್ತಾಗಿದೆ. ಹಾಗಾಗಿ ಇವತ್ತು ನಮ್ಮ ನಾಯಕರು ಅದಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಭೇಟಿಯ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂತಹ ಒಂದು ನಿಲುವನ್ನು ಸ್ಪಷ್ಟ ಮಾಡಿದ್ದಾರೆ. ಈ ಒಂದು 2018ರವರೆಗೆ ತಾವು ಕಾಯಬೇಕಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ನಿಮ್ಮ ಆಶೀರ್ವಾದದಿಂದ ಪಡ್ಕೊಂಡ ನಂತರ ಈ ಒಂದು ಏರಿ ಒಂದು ಜಲಾಶಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಮತ್ತು ಅನೇಕ ಇವತ್ತು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಏನು ಸಲಹೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅನೇಕ ಇವತ್ತ ರಿಸರ್ವೇರ್ ಬ್ಯಾಲೆನ್ಸ್ ರಿಸರ್ವೇರ್ಗಳನ್ನು ಮಾಡಬೇಕಾಗಿದೆ ಮತ್ತು ಪ್ರೋತ್ ಚಾನಲ್ ನಿರ್ಮಾಣ ಮಾಡಬೇಕಾಗಿದೆ. ಅದರ ಜೊತೆಗೆ ಇವತ್ತ ಅಲ್ಲಿ ಡ್ರಿಂಕ್ಸ್ ಇಂಡಸ್ಟ್ರಿಗಳನ್ನ ತೆಗಿಬೇಕಾಗಿದೆ. ಹೀಗೆ ಹಲವಾರು ಒಂದು ಏನು ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಕಳೆದ 4 ವರ್ಷಗಳಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ರಾಯರೆಡ್ಡಿ ಅವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಗೆ ಕೊಟ್ಟಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಇವತ್ತು ಮತದಾರರಿಗೆ ಕೇಳಬೇಕು. ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿರುವಂತಹ ಸಂದರ್ಭದಲ್ಲಿ ನಾವು ಪಟ್ಟಿ ಮಾಡಬಲ್ಲಿ ಕೊಪ್ಪಳ ಜಿಲ್ಲೆಗೆ ನಾವು ಮೆಡಿಕಲ್ ಕಾಲೇಜ್ ಕೊಟ್ವಿ, ಕೊಪ್ಪಳ ಜಿಲ್ಲೆಗೆ ನಾವು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ವಿ, ಕೊಪ್ಪಳ ಜಿಲ್ಲೆಗೆ ನಾವು 16 ಸುವರ್ಣ ಗ್ರಾಮಗಳನ್ನು ಕೊಟ್ವಿ, ಕೊಪ್ಪಳ ಜಿಲ್ಲೆಗೆ ನಾವು ರಸ್ತೆ ಅಭಿವೃದ್ಧಿಗೆ ದುಡ್ಡು ಕೊಟ್ವಿ, ಕೊಪ್ಪಳ ಜಿಲ್ಲೆಯಲ್ಲಿರುವಂತ ಎಲ್ಲ ಹಳ್ಳಿಗಳಿಗೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದುಡ್ಡು ಕೊಟ್ವಿ, ನಗರೋತ್ಥಾನಕ್ಕೆ ದುಡ್ಡು ಕೊಟ್ವಿ ಅಂತ ನಾವು ಪಟ್ಟಿ ಮಾಡ್ತೀವಿ. ಇವತ್ತು ರಾಯರೆಡ್ಡಿ ಅವರ ದಯಮಾಡಿ ಹೇಳಬೇಕು, ಕಳೆದ 4 ವರ್ಷದಲ್ಲಿ ಕೊಪ್ಪಳ ಜಿಲ್ಲೆಗೆ ನೀವು ಕೊಟ್ಟಂತ ಯೋಜನೆ ಏನು, ನೀವು ಕೊಟ್ಟಂತ ಅಭಿವೃದ್ಧಿ ಕೆಲಸ ಏನು? ಸುವರ್ಣ ಗ್ರಾಮ ಬಂಧನ ಕಳೆದ 4 ವರ್ಷದಲ್ಲಿ ಎಷ್ಟು ಸುವರ್ಣ ಗ್ರಾಮ ಬಂತು? ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಬಂತು? ಕನಿಷ್ಠ ಪಕ್ಷ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಕೊಡ್ಲಿಕ್ಕಾಗದಂತ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ನಾವು ಹೇಳ್ತೇವೆ. 2012ರಲ್ಲಿ 3,92,000 ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರೆ ಕಳೆದ 3 ವರ್ಷದಲ್ಲಿ ಅದು 1.25 ಲಕ್ಷಕ್ಕೆ ಇಳಿದಿದೆ. ಅಂದ್ರೆ ಈ ರಾಜ್ಯದಲ್ಲಿ ಹುಟ್ಟಿರುವಂತ ಹೆಣ್ಮಕ್ಳು ಸರಾಸರಿಯಾಗಿ 3.5 ಲಕ್ಷ ಹೆಣ್ಮಕ್ಳು ಒಳ್ಳೆಯ ಮನೆಯಲ್ಲಿ ಹುಟ್ಟುತ್ತಾರೆ. ಮಧ್ಯದಲ್ಲಿ ಒಂದು ತುಗ್ಲಕ್ ದರ್ಬಾರ ಸಿದ್ದರಾಮಯ್ಯ ಸರ್ಕಾರ, ತುಗ್ಲಕ್ ದರ್ಬಾರ ಸರ್ಕಾರ. ಮಧ್ಯದಲ್ಲಿ ಒಂದು ಕಾನೂನು ತಂದರು, ಮದುವೆಯಾಗಿ ಮಕ್ಕಳಾದ್ಮೇಲೆ ಮತ್ತೊಂದ್ಸರಿ ನೀವು
ಪ್ರಪಂಚದ ಮುಂದುವರೆದ ದೇಶಗಳಿಗೆ ಸರಿಸಮಾನವಾಗಿ 3 ವರ್ಷದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿರುವಂತಹದ್ದು. ದೇಶದ ಉದ್ದಗಲಕ್ಕೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಒಂದು ದಿವಸಕ್ಕೆ ಕಾಂಗ್ರೆಸ್ ಇದ್ದಾಗ ದೇಶದಲ್ಲಿ 3 ಕಿಲೋಮೀಟರ್ ರಸ್ತೆ ನಡೀತಾ ಇದ್ರೆ 34-35 ಕಿಲೋಮೀಟರ್ ಪ್ರತಿನಿತ್ಯ ರಸ್ತೆಗಳಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇ, ಬೇರೆ ಬೇರೆ ಗ್ರಾಮೀಣ ರಸ್ತೆಗಳು ದಿನನಿತ್ಯ 130-40 ಕಿಲೋಮೀಟರ್ ರಸ್ತೆ ದೇಶದಲ್ಲಿ ನಡೀತಾ ಇದೆ ಪ್ರತಿನಿತ್ಯ. ರೈಲ್ವೆಗಳಿಗೆ ವಿಶೇಷವಾದಂತ ಮತ್ತು ಅವಕಾಶವನ್ನ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ವಿದ್ಯುತ್ ಕೇಂದ್ರದಲ್ಲಿ ಸರ್ಪ್ಲಸ್ ಇದೆ ತಗೊಂಡು ವಿದ್ಯುತ್ ಸರಬರಾಜು ಮಾಡಿ ಅಂತ ಹೇಳ್ತಾ ಇದ್ದಾರೆ. ದುಡಿಯುವಂತ ಕೈಗಳಿಗೆ, ನಿರುದ್ಯೋಗಿ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡೋಸ್ಕರ ಅನೇಕ ವಿನೂತನ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ. ಮುದ್ರಾ ಬ್ಯಾಂಕ್ ಒಂದೇ ಯೋಜನೆಯಲ್ಲಿ 4 ಕೋಟಿ ಜನರಿಗೆ ಅನುಕೂಲ ಮಾಡಿದ್ದೇವೆ. 1 ಕೋಟಿ ಜನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಆ ಗ್ಯಾರಂಟಿ ಮಹಿಳೆಯರಾಗಲಿ ದಲಿತರಾಗಲಿ ಬ್ಯಾಂಕಿನ ಸಾಲ ಪಡೆಯಬೇಕಾದ್ರೆ ಶ್ಯೂರಿಟಿ ಕೊಡಬೇಕಾಗಿಲ್ಲ. ಕೇಂದ್ರ ಸರ್ಕಾರವೇ ನಿಮ್ಮ ಪರವಾಗಿ ಶ್ಯೂರಿಟಿ ಹಾಕಿ ಜಾಮೀನಿಗೆ ಕೊಟ್ಟು ಸಾಲ ಕೊಡುವಂತ ಯೋಜನೆ. ಹೀಗೆ ಗ್ಯಾಸ್ ಕನೆಕ್ಷನ್ ಸೇರಿ, LED ಬಲ್ಬ್ಗಳನ್ನು ಕೊಡೋದು ಸೇರಿ, ಯಾವ ಜನರಿಗೆ ಔಷಧಿ 100 ರೂಪಾಯಿ ಬೆಲೆ ಮಾಡ್ತಾ ಇರುವಂತದ್ದು ಕೇವಲ 15-20 ರೂಪಾಯಿ ಬೆಲೆ ಸಿಗುತ್ತೆ. ಹೇಗೆ ಸಾಧ್ಯ ಆಯಿತು?
ಎಲ್ಲವೂ ಇದೆ. ವಿಶಾಲವಾದ ಭೂಮಿ, ದಟ್ಟವಾದ ಅರಣ್ಯ ಪ್ರದೇಶ, ಈ ಭೂಮಿಯಲ್ಲಿ ಜಲರಾಶಿ ತುಂಬಿದೆ. ಇದನ್ನು ನಾವು ರೈತರನ್ನು ನೀರು ಕೊಡಬೇಕು. ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡಬೇಕು. ಒಂದು ಬರಗಾಲಕ್ಕೆ ತುತ್ತಾದ 10,000 ಕೋಟಿ ಇದಕ್ಕಾಗಿ ತೆಗೆದುಕೊಳ್ಳತಕ್ಕಂಥ ಪರಿಹಾರ ಕೊಡುವ ವ್ಯವಸ್ಥೆ. ಗಂಗಾವತಿಯ ವಿದ್ಯಾನಗರದ ಗೊಟ್ಟಪಾಟಿ ವೆಂಕಟರತ್ನಂ ಪ್ರೌಢಶಾಲೆಯಲ್ಲಿ 1996-97ರಲ್ಲಿ ಅಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಗಂಗಾವತಿಯ ವಿದ್ಯಾನಗರದಲ್ಲಿರುವ ಗೊಟ್ಟಪಾಟಿ ವೆಂಕಟರತ್ನಂ ಪ್ರೌಢಶಾಲೆಯಲ್ಲಿ ಕಳೆದ 20 ವರ್ಷಗಳ ಹಿಂದೆ ಅಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ಮರಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವಿಜಯಲಕ್ಷ್ಮಿ ಪ್ರಭಾಕರ್, ಹಳೆ ವಿದ್ಯಾರ್ಥಿಗಳಾದ ಶಾಂತಿ ರಾಂಪುರ, ವಿಜಯಕುಮಾರಿ, ರಜನಿ ಕಲ್ಗುಡಿ, ರೇಣುಕಾ, ಸುಜಾತ, ನಾಗಮಣಿ, ಸುಬ್ಬಾರಾವ್, ಟಿವಿ ಸತ್ಯನಾರಾಯಣ, ವೆಂಕಟೇಶ್ವರ ರಾವ್, ಎನ್ಆರ್ ಶ್ರೀನಿವಾಸ್, ಜಾನಕಿರಾಮ್ ಸೇರಿದಂತೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ವಿದ್ಯೆ ಕಲಿಸಿದ ಗುರುಗಳನ್ನು ನೆನಪು ಮಾಡಿಕೊಂಡರು. మంత్ 10th కంప్లీట్ చేసాము ఇదే స్కూల్లో. సో మళ్ళీ అందరం ఇలా కలుసుకోవడం చాలా హ్యాపీగా ఉంది. 20 ఇయర్స్ తర్వాత మళ్ళీ వీళ్ళందరినీ ఫ్రెండ్స్ని కలుసుకుని ఇలా అందరూ ఇలా కలవటం చాలా హ్యాపీగా అనిపిస్తుంది. మళ్ళీ ఇంకా నెక్స్ట్ ఇయర్ ఇలాగే అందరం కలిసి మళ్ళీ చాలా ఫంక్షన్స్ చేసుకోవాలని మనస్ఫూర్తిగా కొంతమంది మిస్ అయ్యారు. నెక్స్ట్ టైం మళ్ళీ అందరూ కూడా రావాలని కోరుకుంటున్నాం. తర్వాత మేము కలుసుకున్నాము, మేమందరం కలిసి చదువుకున్నాము. తర్వాత ఇప్పుడు కలిసి చూసుకుంటే ఒక్కొక్కరు ఒక్కొక్క ప్రొఫెషన్లో సెటిల్ అయ్యి ఉన్నారు. వీళ్ళందరినీ మా ఫ్రెండ్స్ అని చెప్పుకుంటే మాకు గర్వకారణంగా ఉంది. వాళ్ళందరినీ చూసి చాలా సంతోషంగా ఇలాగే ఫంక్షన్లో కలుసుకున్నాము. ఆ రోజు మేము ఒక 10 మంది కలుసుకున్నందుకే మేము చాలా సంతోషంగా ఫీల్ అయ్యాము. ఆ రోజు మళ్ళీ విడిపోతుంటే ఎలాగైనా సరే క్లాస్లో స్కూల్లో ఫ్రెండ్స్ అందరూ, ఈ బ్యాచ్ ఫ్రెండ్స్ అందరూ కలవాలి అని మెయిన్ గోపి గారు, గాయత్రి, సుజాత, శ్రీకాంత్, లక్ష్మీనారాయణ వీళ్ళందరూ కలిసి మమ్మల్ని అందరినీ వాట్సాప్ గ్రూప్లో యాడ్ చేసి ఫోన్లు చేసి మమ్మల్ని అందరినీ రప్పించారు. యాక్చువల్లీ అందరూ ఒక ఏరియాలో లేము. ఒకళ్ళు బెంగళూరు, హైదరాబాద్, గుంటూరు, కడప అక్కడి నుంచి వచ్చిన వాళ్ళందరూ ఉన్నారు. 30+ మెంబర్స్లో చాలామంది కలిసాము. ఇద్దరిని మాత్రం మేము మిస్ అయ్యాము. యాక్చువల్లీ వాళ్ళు యుఎస్లో ఒకరు, కువైట్లో ఒకరు ఉండడం వల్ల వాళ్ళు రాలేకపోయారు. కొంతమంది ప్లాన్ లీవ్స్ లేక వాళ్ళు రాలేకపోయారు. బట్ ఇట్స్ వండర్ఫుల్ ఈవెంట్, హ్యావింగ్ ఫన్ టైం. కలుసుకోవడం చాలా సంతోషంగా ఉంది. మాకు నాటోగ్రాఫ్ సినిమా చూస్తుంటారు, దానికన్నా బాగుంది గెట్ టుగెదర్. మా ఫ్రెండ్స్ ఎక్కడెక్కడికో వెళ్ళిపోయారు. 20 ఇయర్స్ అయింది మేము అందరం కలిసి. మళ్ళీ 25 సంవత్సరాల తర్వాత మాకు ఇలాంటి రోజు వస్తుందని మేము అనుకోలేదు. కానీ ఇంత మంచి రోజు మా జీవితంలో వచ్చినందుకు మేము సంతోషిస్తున్నాం. అందరూ కూడా మంచి మంచి ప్రొఫెషన్స్లో సెటిల్ అయ్యి ఉన్నారు. నేను 96-97 బ్యాచ్ ఇక్కడ
మేము 20 years బ్యాక్ మొత్తం అందరం ఇక్కడ కలిసి చదువుకున్నాం ఈ స్కూల్లో. మళ్ళీ ఈరోజు ఈ 20 years అయిన తర్వాత ఇక్కడ అందరికీ ఫోన్ చేసి ఇక్కడ రప్పించి కలవడం చాలా ఆనందంగా ఉంది. ఎప్పుడు 20 సంవత్సరాల క్రితం మేమైతే ఎలాగైతే కలిసి ఇక్కడ అంతా ఆడుకున్నామో ఇది ఇచ్చేసామో అదే అనుభూతి ఈరోజు ఉదయం నుంచి సాయంత్రం దాకా మాకు చాలా హ్యాపీగా ఉంది. ఎవరెవరికి ఎన్నెన్నో ప్రాబ్లమ్స్ ఉంటాయి అన్నీ కూడా పక్కన పెట్టి మేము ఫోన్ చేసాం. ఫోన్ చేయగానే మొత్తం వీళ్ళు మగవాళ్ళు అంటే మొత్తం జెంట్స్ అందరం ఇక్కడే ఉన్నాం లోకల్లో. బట్ వీళ్ళు పెళ్ళి అయిపోయి ఎక్కడెక్కడికో దూరం ఊర్లో వెళ్ళినోళ్ళు ఒకసారి మేము ఫోన్ చేసి ఇచ్చేయగానే మా మాట ఒకసారి కాల్ వెళ్ళగానే వీళ్ళందరూ ఇక్కడికి వచ్చి ఈ ఫంక్షన్ అటెండ్ చేసి చాలా సంతోషంగా అనిపించింది మాకు. 20 years తర్వాత మళ్ళీ ఫ్రెండ్స్ అంతా ఇలా కలుపుకోవాలి చాలా సంతోషంగా ఉంది. ఇలాగే ప్రతి సంవత్సరం కూడా ఇలా అందరూ చేసుకోవాలని. మా ఫ్రెండ్స్ అందరూ ఎక్కడెక్కడి నుంచో వచ్చారు. ఈ గెట్ టుగెదర్ ఇలా కలవడం వల్ల చాలా హ్యాపీగా ఉంది. అలాగే ఇందులో కొంతమంది మిస్ అయ్యారు, అలాగే కొంతమంది ఎక్స్పైర్డ్ అయ్యారు. వాళ్ళు కూడా ఉంటే చాలా బాగుంటుందని నా ఫీలింగ్. వాళ్ళు ఎక్కడ ఉన్నారు వాళ్ళందరికీ వాళ్ళ ఆత్మశాంతి కలగాలని, వాళ్ళందరూ పైనుండి ఈ ఫ్రెండ్స్ అందరినీ చూసి ఆనందించాలని నేను మరీ మనస్ఫూర్తిగా కోరుకుంటున్నాను. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಮಂಡಲ ಕಾರ್ಯಕಾರಿಣಿ ಸಭೆ ಹಾಗೂ ವಿಸ್ತಾರಕರ ಕಾರ್ಯಾಗಾರ. ಬಿಜೆಪಿ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೊಪ್ಪಳದಲ್ಲಿ ಜನಸಂಪರ್ಕ ಸಭೆ. ಮತ್ತು ವಿದ್ಯಾನಗರದ ಗೊಟ್ಟಪಾಟಿ ವೆಂಕಟರತ್ನಂ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.